ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಹೋಪ್ ಯು ಆಲ್ ಆರ್ ಫಿಟ್ ಆ್ಯಂಡ್ ಫೈನ್ ಅಂತ ಎಲ್ಲರೂ ಕೂಡ ಆರೋಗ್ಯವಾಗಿ ಕ್ಷೇಮವಾಗಿ ಇದ್ದೀರಾ ಅಂದ್ಕೊಂಡೆ ಭಾವಿಸಿ ಆ ದೇವರಲ್ಲಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬನ್ನಿ ಸರ್, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ ನಾನು ನಿಮ್ಮ ಇಸ್ಲಾಂ ಸರ್. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ಈ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದು 5 ಸೆಕೆಂಡು, ನಿಮಿಷ ಅಲ್ಲ, ಒಂದು ಇನ್ಫಾರ್ಮೇಷನು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾರೆಲ್ಲ ಇಂಗ್ಲೀಷಲ್ಲಿ ಫೇಲ್ ಆಗ್ತೀನಿ ಅಂದ್ಕೊಂಡಿದ್ದೀರೋ ಅಥವಾ ಯಾರೆಲ್ಲ ನನಗೇನು ಗ್ರಾಮರ್ ಬರಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂದ್ಕೊಂಡಿದ್ದೀರೋ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವಂಥ ಇಂಗ್ಲೀಷ್ ಗ್ರಾಮರನ್ನೇ ನೀಡಿರ್ತೇನೆ. ಅದನ್ನು ಯುಟಿಲೈಸ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ತೆಗೆದು ನಿಮ್ಮ ಹೆಸರು, ನಮ್ಮ ಹೆಸರು, ನಿಮ್ಮ ಕಾಲೇಜಿನ ಹೆಸರನ್ನು ತನ್ನಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬನ್ನಿ ಸರ್, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂಥ ಸಂಕೇತ್ ಪೂಜಾರ್ ಅವರಿಗೆ ಧನ್ಯವಾದಗಳು. ಮೊದಲನೆಯ ಪ್ರಶ್ನೆ, ಇನ್ ದ ಸ್ಟೋರಿ ದಿ ಜೆಂಟ್ಲ್ಮನ್ ಆಫ್ ದಿ ಜಂಗಲ್ ವಾಸ್ ಕಾಲ್ಡ್ ಟು ಸ್ಟೇಟ್ ದಿ ಕೇಸ್ ಡ್ಯಾಶ್ ಅಂತ ಇದೆ. ಮೊದಲು ಹೂ ವಾಸ್ ಕಾಲ್ಡ್ ದಿ ಫಸ್ಟ್ ಅಂತ ಇದೆ. ಯಾರು ಅಂತ ನೋಡಿ, ಎಲ್ಲಿದೆ ವಾಸ್ ಕಾಲ್ಡ್ ಫಸ್ಟ್ ಅಂದರೆ ಇಬ್ಬರಿಗೂ ನಿಲ್ಲಿಸಿರ್ತಾರೆ. ಈ ಕಡೆ ಮನುಷ್ಯನಿಗೆ, ಈ ಕಡೆ ಆನೆಗೆ. ಯಾರಿಗೆ ಕರೀತಾರೆ ಅಂದರೆ ಮೊದಲು ಆನೆಗೆ ಕರೀತಾರೆ. ದಟ್ ಈಸ್ ಅ ಫೇವರ್, ಆಯಿತಾ. ಎಲಿಫೆಂಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ದಿಸ್ ಕ್ವಶನ್ ಹ್ಯಾಸ್ ರಿಪೀಟೆಡ್ ಇನ್ ಸೋ ಮೆನಿ. ನನ್ನ ಮಾತನ್ನು ಕೇಳಿ, ಈ ಪೇಪರ್ ಯಾಕೆ ನಾನು ರಿಲೀಸ್ ಮಾಡ್ತೀನಿ, ಯಾಕೆ ಹೀಗೆ, ಇದು ನನ್ನ ಒಂದು 8ನೇ ಪೇಪರ್ ಇರ್ಬೋದು ಅಂದ್ಕೊಂಡಿದ್ದೀನಿ, ಆಯಿತಾ. ಸೆಕೆಂಡ್ ಇಯರಿಗೆ 28 ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ ವಿತ್ ಕೀ ಆನ್ಸರು. ನಿಮ್ಮದು ಇದು ಕೇವಲ 8ನೇದು ಸರ್. ಈ ಸೆಕೆಂಡ್ ಕ್ವಶನ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಫಸ್ಟ್ ಇಯರ್ PUC. ಸ್ಪ್ರಿಂಗ್ ಅಂತ ಹೇಳಿದರೆ ಡೈರೆಕ್ಟಾಗಿ ನಿಮಗೆ ಕಣ್ಣಿಡೋಕ್ಕಾಗಲ್ಲ. ಅಂದರೆ ನಾನು ಆಪ್ಷನ್ ಕೊಡ್ತೀನಿ ನೋಡಿ. ವಿಂಟರ್ ಅಂದರೆ ಗಳಗಡ ಅಂತ ನಡ್ಗೋದಲ್ವಾ ವಿಂಟರ್ ಸೀಸನಲ್ಲಿ, ಹಾಗಾಗಿ ಅದು ಓಲ್ಡ್ ಏಜ್ ಅಂತ ನೆನ್ಪಿಟ್ಕೊಳ್ಳಿ, ಓಲ್ಡ್ ಏಜ್, ಆಯಿತಾ. ನಂತರದಲ್ಲಿ ಈ ಸಮ್ಮರು ಅಂದರೆ ಬಿಸಿಲಲ್ಲಿ ನಾವೆಲ್ಲ ಗಟ್ಟಿಯಾಗಿರ್ತೀವಿ, ಯೂತ್, ನೀವು, ನಾವು ಎಲ್ಲ. ಈ ಸ್ಪ್ರಿಂಗ್ ಉಳಿದಿರೋದು ಚೈಲ್ಡ್ಹುಡ್ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಬಂದು ನನ್ನ ಪ್ರೀತಿಯ ಮುದ್ದಾದ ವಿದ್ಯಾರ್ಥಿಗಳೇ ಆಪ್ಷನ್ ಎ. ಇನ್ನೊಮ್ಮೆ ಬರೆದು ಕಲೀರಿ, ಇದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಓರವ ಮನುಷ್ಯಂ ಪಾಠದಲ್ಲಿ ನರೇಟರ್ ಅವರು ಯಾವ ಒಂದು ಪ್ರೊಫೆಷನನ್ನು ತೆಗೆದುಕೊಂಡು ಬಂದಿರ್ತಾರೆ ಅಂತ ಕ್ವಶನ್ ಇದೆ. ಪ್ರೊಫೆಷನ್ ವಾಸ್ ಟು ಟೀಚ್. ಏನೇನು ಪಾಠ ಮಾಡ್ತಾ ಇದ್ದಾರೆ ಅಂದರೆ ದಟ್ ಈಸ್ ಟು ಟೀಚ್ ಡ್ಯಾಶ್ ಅಂತ ಇದೆ. ಯಾರಿಗೆ ಪಾಠ ಮಾಡ್ತಾ ಇದ್ದಾರೆ ಅಂತ ಇದೆ ಇಲ್ಲಿ. ಮೈಗ್ರೆಂಟ್ ಲೇಬರರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಏನು ಪಾಠ ಮಾಡಿದರು? ಟೀಚಿಂಗ್ ಇಂಗ್ಲೀಷ್ ಅಂತ. ದಿಸ್ ಕ್ವಶನ್ ಈಸ್ ವೆರಿ 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 ಇಂಪಾರ್ಟೆಂಟ್. ಕ್ವಶನ್ ನಂಬರ್ 2 and 3. ಅಕಾರ್ಡಿಂಗ್ ಟು ದ ಸ್ಪೀಕರ್, ಮನಿ ಮ್ಯಾಡ್ನೆಸ್, ವಿ ನೀಡ್ ಮನಿ ಡ್ಯಾಶ್ ಅಂತ ಇದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್ನು. ಕ್ವಶನ್ ನಂಬರು ಡಿ, ಯಾವುದು 4ಕ್ಕೆ 4ನೇದೇ ಆನ್ಸರು. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ದಟ್ ಈಸ್ ಟು ಸೇವ್ ಫ್ರಮ್ ಈಟಿಂಗ್ ದಟ್. ಹೇಲು ತಿನ್ನುವುದರಿಂದ ಉಳಿದುಕೊಳ್ಳಲು ನಮ್ಮ ಬಳಿನಲ್ಲಿ ದುಡ್ಡಿರಬೇಕು ಅಂತ. ಕ್ವಶನ್ ನಂಬರ್ 5, ದ ಸ್ಪೀಕರ್ ಇನ್ ದ ಪೋಯಮ್ ಇಫ್ ಐ ವಾಸ್ ಎ ಟ್ರೀ ವಿಶಸ್ ಡ್ಯಾಶ್. ಇದು ಬಹಳ ಇಂಪಾರ್ಟೆಂಟ್ ಕ್ವಶನು. ಇಫ್ ಐ ವಾಸ್ ಎ ಟ್ರೀ ಪದ್ಯದಲ್ಲಿ ಕವಿ ಏನಂತ ಬಯಸುತ್ತಾರೆ ಅಂದರೆ ನಾನು ಒಂದು ಮರವಾಗಬೇಕು ಅಂತ. ಇಫ್ ಹಿ ವರ್ ಎ ಟ್ರೀ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಇನ್ ದ ಪ್ಲೇ ವಾಚ್ಮನ್ ಆಫ್ ದಿ ಲೇಕ್ ಡ್ಯಾಶ್ ವಾಸ್ ಮೇಡ್ ದಿ ವಾಚ್ಮನ್ ಆಫ್ಟರ್ ಮಾರಾಸ್ ಡೆತ್. ಇದೆಲ್ಲೂ ಕೇಳಿಲ್ಲ, ಯಾಕಂದರೆ ಭಾಳ ಈಸಿ. ಮಾರ ಸತ್ತ ಮೇಲೆ ಯಾರು ವಾಚ್ಮ್ಯಾನ್ ಆಗ್ತಾರೆ ಅಂತ ಹೇಳಿದರೆ ಅವನ ಮಗ, ಅದೇ ಗಂಗಾ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ಕ್ವಶನ್ ನಂಬರ್ 7, ಎಲ್ಲ ಕ್ವಶನ್ ಪೇಪರಲ್ಲೂ ಈ ಒಂದು ಪ್ರಶ್ನೆ ಬಂದಿದೆ. MCQಸಲ್ಲಿ ಬಿಟ್ಟರೆ 2 ಮಾರ್ಕ್ಸಲ್ಲೂ ಇದೆ. ಪೂರ್ ಸಿನ್ನರ್ ಅಂತ ಯಾರನ್ನು ಇರಲಿ ಕರೆದರು ಅಂದರೆ ರೈತನ ಹೆಂಡತಿ, ಫಾರ್ಮರ್ಸ್ ವೈಫ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8 ನೋಡೋಣ. ಇನ್ ದಿ ಆಟೋಬಯೋಗ್ರಫಿ ಫ್ರೆಡ್ರಿಕ್ ಸೆಡ್ ದ್ಯಾಟ್ ಹಿ ಹ್ಯಾಡ್ ಡ್ಯಾಶ್ ಮಾಸ್ಟರ್ಸ್ ಅಂತ ಹೇಳ್ತಾನೆ. ಅಂದರೆ ಇದು ಎಲ್ಲೂ ಕೇಳಿಲ್ಲ, ಆದರೂ ಕೇಳಿದ್ದಾರೆ. 2 TWO2 ಮಾಸ್ಟರ್ಸ್ ಇಸ್ ದ ರೈಟ್ ಆನ್ಸರ್. ದೆನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9 ನೋಡ್ತಾ ಹೋಗೋಣ. ಎರಡೂ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಸರಿ ಇಲ್ಲ, ಹಾಗಾಗಿ ಓನ್ಲಿ ಸ್ಟೇಟ್ಮೆಂಟ್ ಈಸ್ ಟ್ರೂ. ಯಾಕಂದರೆ ಅವರು ಅಮೇರಿಕಾ ಹೋಗಬೇಕು ಅಂತ ಇರಲ್ಲ, ಆಯಿತಾ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಅಂತ ಒಂದು ಪೋಯಮ್ ಇದೆ ಅಲ್ವಾ. ಕವಿ ಯಾಕೆ ಈ ರೀತಿಯಾಗಿ ಒಂದು ಸೆಂಟೆನ್ಸನ್ನು ಹೇಳ್ತಾನೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಯಾಕೆ ಹೇಳ್ತಾರೆ ಅಂದರೆ ಆಯಿತಾ, ಅವನಿಗೆ ಪ್ರಪಂಚದ ಬೇರೆ ದುಃಖಗಳು ಸಿಕ್ಕಿರ್ತವೆ. ಆದರೆ ಕ್ವಶನ್ ಇಲ್ಲಿ ಏನು ಅಂದರೆ ಇಲ್ಲಿ ಥಾಟ್ ದಟ್ ದ ವರ್ಲ್ಡ್ ವಾಸ್ ಹೀಸ್, ಇಡೀ ಪ್ರಪಂಚವೇ ನನ್ನದು ಅಂತ
ಕವಿ ಭಾವಿಸ್ತಾನೆ. ವೈ ಹಿ ಥಾಟ್ ಲೈಕ್ ದಟ್ ದ ವರ್ಲ್ಡ್ ವಾಸ್ ಹಿಸ್ ಬಿಕಾಸ್ ದ ಬಿಲವೆಡ್ ವಾಸ್ ವಿತ್ ಹಿಮ್. ಅವನ ಪ್ರಿಯತಮೆ ಅವನ ಜೊತೆಯಲ್ಲಿರ್ತಾಳೆ, ಹಾಗಾಗಿ ಹಾಗೆ ಭಾವಿಸ್ತಾನೆ. ಕ್ವಶನ್ ನಂಬರ್ 11 ಭಾಳ ಈಸಿಯಾಗಿ ಕೊಟ್ಟಿದ್ದರು, ಭಾಳ ಈಸಿ. ಈ ಎಲ್ಲ ಕ್ವಶನ್ ಪೇಪರಲ್ಲೂ ವೆರೋನಾನೇ ಬಂದುಬಿಟ್ಟಿದೆ ಸರ್. ನೀವು ರೆಡಿಯಾಗಿ, ಆದರೆ ಹಾಗೆ ರೆಡಿಯಾಗಿಬಿಡಿ ಆಯಿತಾ. ವೆರೋನಾ ಈಸ್ ಡ್ಯಾಶ್ ಸಿಟಿ ಅಂತ ಇದೆ, ಲವ್ಲಿ. ಈಸ್ ದ ರೈಟ್ ಆನ್ಸರ್. ಎ ಆರ್ಟಿಕಲ್ ಎ ಅಂತ ಬರೀಬೇಕು. ಬಿಲ್ಡಿಂಗ್ಸ್ ಆಫ್ ಡ್ಯಾಶ್ ಅಂತ ಇದೆ ಆಯಿತಾ. ನೋಡಿ, ಈ ರೀತಿಯಾಗಿ ಕೊಟ್ಟಾಗ ತಾವುಗಳು ಸ್ವಲ್ಪ ನಾಲೆಡ್ಜನ್ನು ಹೊಂದಬೇಕಾಗತ್ತೆ. ಎದರ ನಾಲೆಡ್ಜ್ ಹೇಳಿ ನೋಡೋಣ. ಸ್ವಲ್ಪ ಆರ್ಟಿಕಲ್ಸ್ ಅಂದರೆ ಏನು, ಯಾಕಂದರೆ ಬ್ರ್ಯಾಕೆಟಲ್ಲಿ ಕೊಟ್ಟಿಲ್ಲ ಇಲ್ಲಿ. ಎ ಅಂತ ಒಂದು ಆರ್ಟಿಕಲು, ಇನ್ನೊಂದು ಆ್ಯನ್ ಅಂತ ಆರ್ಟಿಕಲು, ಇನ್ನೊಂದೇನು ಹೇಳಿ ನೋಡೋಣ. ಒಂದು ಎ, ಆ್ಯನ್ ಹಾಗೂ ದಿ. ಹಾಗಾಗಿ ಫಸ್ಟ್ ಆನ್ಸರು ಇಲ್ಲಿ ಎ ಆಗುತ್ತೆ, ಸೆಕೆಂಡ್ ಆನ್ಸರು ಆ್ಯನ್ ಅಂತ ಬರುತ್ತೆ. ಕ್ವಶನ್ ನಂಬರ್ 12 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಅಂತ ಇದೆ. ಇಲ್ಲಿ ಬ್ರ್ಯಾಕೆಟಲ್ಲೇ ಕೊಡಲಾಗಿದೆ, ಪ್ರಿಪೋಸಿಷನ್ಸನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಸರಿಯಾದ ಉತ್ತರ ಫಸ್ಟ್ ಆನ್ಸರ್, ಹಿ ವರ್ಕ್ಸ್ ಇನ್ ಅ ಫ್ಯಾಕ್ಟ್ರಿ ಇಸ್ ದ ರೈಟ್ ಆನ್ಸರ್. ಫ್ಯಾಕ್ಟ್ರಿನಲ್ಲಿ ನಲ್ಲಿ ಅನ್ನಲಿಕ್ಕೆ ಇನ್ ಅಂತ ಬಳಸ್ತೀವಿ, ಫ್ಯಾಕ್ಟ್ರಿ ಆಯಿತಾ. ಸ್ಟೇಸ್ ಫ್ರಮ್ ಹೋಮ್ ಫಾರ್ ಎ ಹೋಲ್ ವೀಕ್, ಒಂದು ಹೊರಗೆ ಅನ್ನಲಿಕ್ಕೆ ಫಾರ್ ಅಂತ ಕರಿತೀವಿ ಆಯಿತಾ. ಯಾವ ದಿನದಂದು ನೋಡಿ, ಯಾವ ದಿನದಲ್ಲಿ ಅಲ್ಲದು, ದಿನದೊಂದು ಅನ್ನಲಿಕ್ಕೆ ಆನ್ ಅಂತ ಕರಿತೀವಿ. ಹಾಗಿದ್ರೆ ಫಸ್ಟ್ ಆನ್ಸರ್ ಈಸ್ ಇನ್, ಸೆಕೆಂಡ್ ಈಸ್ ಫಾರ್, ಥರ್ಡ್ ಈಸ್ ಆನ್. ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಕರೆಕ್ಟಾಗಿ ಕಲೀರಪ್ಪ. ಯಾಕಂದರೆ ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ 5 ಮಾರ್ಕ್ಸಿಗೆ ಬರುತ್ತೆ. ನೋಡಿರಿ, ಕುಡ್ ಯು ಪ್ಲೀಸ್ ಗಿವ್ ಮೀ ಎ ಗ್ಲಾಸ್ ಆಫ್ ವಾಟರ್, ಕುಡ್ ಯು ಪ್ಲೀಸ್ ಪಾಸ್ ಮೀ ದ ಸಾಲ್ಟ್, ಏನಾದರೂ ಇಲ್ಲಿ ಕುಡ್ ಯು ಪ್ಲೀಸ್ ಪಾಸ್ ಮೀ ದ ಬುಕ್. ಇದನ್ನು ರಿಕ್ವೆಸ್ಟಿಂಗ್ ಅಂತ ಕರಿತೀವಿ. ಎಲ್ಲಿದೆ ಬಿ ಅನ್ನೋದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 2 ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಸರ್. ನಾನು ಇವೆಲ್ಲ ಅಪ್ಲೋಡ್ ಮಾಡಿ ಕೊಟ್ಟಿದ್ದಕ್ಕೆ ಆ ಕಡೆಯಿಂದ ನೀವು ಕಮೆಂಟ್ ಹಾಕ್ತಿರಲ್ವಾ, ಥ್ಯಾಂಕ್ ಯು ಸರ್ ಅಂತ, ಅದನ್ನು ನಾವು ಗ್ರ್ಯಾಟಿಟ್ಯೂಡ್ ಅಂತ ಕರಿತೀವಿ. ಆಪ್ಷನ್ ಇ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಯು ಆರ್ ಚಾರ್ಮಿಂಗ್ ಆ್ಯಂಡ್ ಡಿಲೈಟ್ಫುಲ್. ಏನು ನಮ್ಮ ಮಗ ಇವತ್ತು ಪಳಪಳ ಅಂತ ಹೊಡಿತಾ ಇದೆಯೋ ಅಂತ ಹೇಳಿದರೆ ಅದನ್ನು ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಡಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಐ ಆಮ್ ಆಫುಲಿ ಸಾರಿ ಸರ್. ನಾನು ನಿಜವಾಗಿಯೂ ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ, ಅದನ್ನು ನಾವು ಅಪಾಲಜಿ ಅಂತ ಕರಿತೀವಿ. ಕ್ಷಮೆ ಅಂದರೆ ಸಿ ಆಯಿತಾ. ಲಾಸ್ಟ್ ಒನ್, ಪ್ಲೀಸ್ ಗೋ ಹೆಡ್ ಅಂತ ಹೇಳಿದರೆ ಗಿವಿಂಗ್ ಪರ್ಮಿಷನ್ ಅಂತ ಅರ್ಥ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಆಯಿತಾ. 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋಗೋಣ, ಯಾವುದೆಲ್ಲ ರಿಪೀಟ್ ಆಗ್ತಾ ಇದೆ ಅಂತ. ಕ್ವಶನ್ ನಂಬರ್ 14 ನಾನು ಅಪ್ಲೋಡ್ ಮಾಡಿದ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಸೇಮ್ ಕ್ವಶನ್ ಇದೆ, ಕೇಳುವ ವಿಧಾನ ಬೇರೆ ಇದೆ ಅಷ್ಟೇ. ನೇಮ್ ಎನಿ 2 ಥಿಂಗ್ಸ್ ದ ಬಾಯ್ ಎಂಜಾಯ್ಸ್ ಇನ್ ದಿ ಸಮ್ಮರ್ ಮಾರ್ನಿಂಗ್ ಅಂತ ಇದೆ. ಭಾಳ ಈಸಿ. ಬರ್ಡ್ಸು, ಸೆಕೆಂಡ್ ಹಂಟ್ಸ್ಮ್ಯಾನ್, ಮೂರನೇದು ಸ್ಕೈಲಾರ್ಕ್. ಈ ಮೂರರಲ್ಲಿ ಯಾವುದಾದ್ರೂ 2 ಬರೀರಿ, ಆದರೆ 3 ಬರೀರಿ ಅಂತ ನಾನು ನಿಮಗೆ ಒಂದು ಅಡ್ವೈಸು. ಕ್ವಶನ್ ನಂಬರ್ 15 ನೋಡೋಣ. ವಾಟ್ ವಾಸ್ ಕೃಷ್ಣ ಸಫರಿಂಗ್ ಫ್ರಮ್ ಆ್ಯಂಡ್ ಹೂ ಕ್ಯೂರ್ಡ್ ಹಿಸ್ ಏಲ್ಮೆಂಟ್ ಅಂತ ಇದೆ. ಸರಿಯಾದ ಉತ್ತರ ಬಂದು ಅವನಿಗೆ ಪೈಲ್ಸ್ ಅಂತ. ಕ್ಯೂರ್ ಮಾಡಿದವರು ಯಾರು ಅಂತ ಹೇಳಿದರೆ ಅವನ ಡಾಕ್ಟ್ರು. ಯಾವ ಡಾಕ್ಟ್ರು? ಮಲಯಾಳಿ ಸಾಧು ಅಂತ ಬರಿಬೇಕು. ಮಲಯಾಳಿ ಸಾಧು. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. 18ನೇ ಪ್ರಶ್ನೆ, ವೈ ವರ್ ದಿ ವರ್ಕ್ ಮೆನ್ ಇನ್ ದ ಸ್ಟೋರಿ ವಾಚ್ಮೆನ್ ಆಫ್ ದಿ ಲೇಕ್ ಇನ್ ಎ ಹರಿ ಟು ಕಂಪ್ಲೀಟ್ ದಿ ರೋಡ್ ವರ್ಕ್? ಹೂ ಡಿಸ್ಟರ್ಬ್ಡ್, ಎಲ್ಲಿದೆ ರೋಡ್ ವರ್ಕ್, ಆ್ಯಂಡ್ ಹೂ ವರ್ ದೇ ಡಿಸ್ಟರ್ಬ್ಡ್ ಬೈ ಅಂತ ಇದೆ. ಭಾಳ ಈಸಿ ಸರ್, ಏನೂ ಇಲ್ಲ. ಯಾಕೆಂದರೆ ಬಿಕಾಸ್ ದ ಕಿಂಗ್ ವಾಸ್ ಅರೈವಿಂಗ್ ಟು ದಟ್ ವಿಲೇಜ್, ಹಿ ಈಸ್ ಪಾಸಿಂಗ್ ಬೈ ದಟ್ ವಿಲೇಜ್. ಸೆಕೆಂಡ್ ಒನ್, ಮಾರಾ ವಾಸ್ ಡಿಸ್ಟರ್ಬಿಂಗ್ ದೆಮ್ ಅಂತ. ಇಷ್ಟೇ. ಕ್ವಶನ್ ನಂಬರ್ 17 ಇದೆ ಅಲ್ವಾ, ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಇದೆ. ಹೂ ವಾಸ್ ವರ್ಚ್ಯೂಯಸ್ ಅಂತ, ಫಾರ್ಮರ್ ಅಂತ ಬರೀಬೇಕು. ಇನ್ನೊಂದು ಕ್ವಶನನ್ನು ಕೇಳ್ತಾರೆ, ಹೂ ವಾಸ್ ಪೂರ್ ಸಿನ್ನರ್. ಹೌದಲ್ವಾ, ಕೇಳಿದ್ರು, ಯಾರು? ಫಾರ್ಮರ್ಸ್ ವೈಫ್ ಅಂತ. ಆ್ಯಂಡ್ ಹೌ ಡಿಡ್ ಹಿ ಎಂಡ್ ಹಿಸ್ ಲೈಫ್ ಅಂತ ಇದೆ. ಹಿ ಎಂಡ್ ಹಿಸ್ ಲೈಫ್ ಬೈ ಕನ್ಸ್ಯೂಮಿಂಗ್ ಪಾಯ್ಸನ್ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ, ನಾನು ಹೇಳಿದಂಥ ಎಲ್ಲ 4 ಮಾರ್ಕ್ಸ್ ಕ್ವಶನ್ಸು ರಿಪೀಟ್ ಆಗಿದೆ. ಅದನ್ನೇ ನಾನು ನಿಮಗೆ ತಿಳಿಸ್ಬೇಕು ಅಂತ
ಬಂದಿರುವಂಥದ್ದು. ಹೌ ಡಿಡ್ ಮಾರಾ ಲೂಸ್ ಇಸ್ ಟೀತ್ ಆನ್ ದಿ ರೈಟ್ ಸೈಡ್, ಅದು ಕೂಡ ಇದೆ. ಕ್ವಶನ್ ನಂಬರ್ 20 ಅನ್ಟಚಬಲ್, ಅದು ಕೂಡ ಇದೆ. ರೈಟ್ ಎ ನೋಟ್ ಆನ್ ಓಲ್ಡ್ ವುಮೆನ್, ಅದು ಕೂಡ ಇದೆ. ಬಾಯ್ಸ್ ಯಾವ ರೀತಿಯಾಗಿ ತಮ್ಮನ್ನು ಹಾರ್ಡ್ ವರ್ಕ್ ಮಾಡಿದ್ರು, ಅದು ಕೂಡ ಇದೆ. ನೋಡಿ ಸರ್, ನಾನು ಅಪ್ಲೋಡ್ ವಿತ್ ಕೀ ಆನ್ಸರ್ ಏನು ಮಾಡಿದ್ದೀನೋ ಎಲ್ಲದೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಇರುವಂಥದ್ದಾಗಿದೆ. ಮಿಸ್ಟರ್ ಪ್ಲಂಬರ್ ಬಗ್ಗೆನೂ ಇದೆ. ಎಲ್ಲದೂ ಕೂಡ ನಾನು ನಿಮಗೆ ಈಗಾಗಲೇ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ವಿತ್ ಕೀ ಆನ್ಸರ್. ದಯವಿಟ್ಟು ಯಾರ ಎಕ್ಸಾಮ್ ಆಗಿಲ್ವೋ ಆ ಎಲ್ಲ ವೀಡಿಯೋಸ್ಗಳನ್ನು ನೋಡಿದರೆ ಬಹಳ ಅನುಕೂಲ ಆಗುತ್ತೆ. ಯಾಕಂದರೆ ಬಹಳ ಜನಕ್ಕೆ ನೆಕ್ಸ್ಟ್ ವೀಕ್ ಕೂಡ ಇದೆ, ಆದರೆ ಇವತ್ತು ಕೆಲವೊಬ್ಬರಿಗೆ ಇದೆ ಎಕ್ಸಾಮ್ ಕೆಲವೊಂದು ಜಿಲ್ಲೆಗಳಲ್ಲಿ. ಇದು ನಮ್ಮ ಮೇಲ್ ಐ ಡಿ. ನಮ್ಮ ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂಥ ಎಲ್ಲ ಸಬ್ಜೆಕ್ಟಿನ ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಿಕೊಟ್ಟರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಓದುತ್ತಿರುವ, ನೋಡಿ ಸರ್, ಹೆಲ್ಪಿಂಗ್ ನೇಚರನ್ನು ಹೊಂದಿ ಒಳ್ಳೆಯವರಾಗಿ ಒಳ್ಳೆಯದನ್ನು ಬಯಸಿ ದೇವರು ನಿಜವಾಗಿಯೂ ನಿಮ್ಮನ್ನು ಒಳ್ಳೆಯದನ್ನಾಗಿ ಮಾಡ್ತಾನೆ, ಎಲ್ಲೋ ಒಂದು ಹೆಲ್ಪನ್ನು ಮಾಡ್ತಾನೆ. ಕ್ವಶನ್ ನಂಬರ್ ಡಿಯನ್ನು ನೋಡೋಣ. ಗೆಟಿಂಗ್ ಟು ನೋ ಅಬೌಟ್ ಎ ಪರ್ಸನ್ ಲೈಕ್ ಬಾಬರ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಮೇಕ್ಸ್. ಯಾಕೆ ಸರ್ ಅಂತ ಕೇಳಿದರೆ, ಬಾಬರ್ ಅಲ್ಲಿ ಸಿಂಗ್ಯುಲರು, ಹಾಗಾಗಿ ಮೇಕ್ಸ್ ಅನ್ನುವಂಥದ್ದು ಸರಿ. ಅಲ್ಲಿ ಜಾಗದಲ್ಲಿ ದೇ ಅಂತ ಇದ್ದಿದ್ದೆ ಮೇಕ್ ಅನ್ನೋದು ಸರಿಯಾಗೋದು. ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೇನೆ, ಹಾಗಾಗಿ ವಿಡಿಯೋ ಲೆಂತಿ ಆಗುತ್ತೆ. ಸೆಕೆಂಡ್ ಆನ್ಸರು ಮತ್ತೆ ಬಾಬರ್ ಆದಮೇಲೆ ಡ್ಯಾಶ್ ಇದೆ, ಅದಕ್ಕೆ ಸರಿಯಾದ ಉತ್ತರ ಹ್ಯಾಸ್ ಅಂತ ಬರುತ್ತೆ. ಹ್ಯಾಸ್ ಆಯಿತಾ, ಸಿಂಗ್ಯುಲರು. ಲಾಸ್ಟ್ ಒನ್, ಲೆಟಸ್ ಸಲ್ಯೂಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ ಯಾವುದು, ಈಗ ಬಿ ನೋಡೋಣ. ಭಾಳ ಈಸಿ ಅಲ್ವಾ. ಫೆಡ್ರಿಕ್ಸ್ ಡ್ಯಾಶ್ ಬಾರ್ನ್ ಅಂತ ಇದೆ, ಸರಿಯಾದ ಉತ್ತರ ವಾಸ್. ಹಿ ಡ್ಯಾಶ್ ಅಂತ ಇದೆ, ಹ್ಯಾವ್ಗೆ ಪಾಸ್ಟ್ ಟೆನ್ಸು ಹ್ಯಾಡ್. ಮೂರನೆಯ ಪ್ರಶ್ನೆ ಲೀವ್ ಅಂತ ಇದೆ, ಅದಕ್ಕೆ ಡ್ಯಾಶ್ ಅಂತ ಇದೆ. ಲೆಫ್ಟ್ LEFT, ಅದಕ್ಕೆ ಭೂತಕಾಲ, ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ. ಲಾಸ್ಟ್ ಒನ್ ಮತ್ತೆ ಬಿ ಅಂತ ಇದೆ, ಹಿಸ್ ಫಾದರ್ ಸಿಂಗಲ್, ಹಾಗಾಗಿ ವಾಸ್ ಅಂತ ಬರಿಬೇಕು. ಇದನ್ನು ಅರ್ಥ ಮಾಡ್ಕೋಬೇಕು ನೀವು, ಆಯಿತಾ. ಈಗ ರೀಅರೇಂಜ್ ದ ಫಾಲೋಯಿಂಗ್ ಇದೆ, ಬಹಳ ಈಸಿ, ಏನೂ ಇಲ್ಲ. ಏನಂತ ಇದೆ ನೋಡಿ, ಎ ರಾಯಲ್ ಕಮಿಷನ್ ವಾಸ್ ಅಪಾಯಿಂಟೆಡ್ ಟು ಲುಕ್ ಇನ್ ಟು ದಿ ಮ್ಯಾಟರ್. I repeat, a royal commission was appointed to look into the matter is the right answer. ಅದು ಬರಲ್ವಾ, ಇನ್ನೊಂದು ಆಪ್ಷನ್ ಇದೆ ನಿಮಗೆ ರೀಅರೇಂಜು. ಫುಡ್ ಆ್ಯಂಡ್ ಎಕ್ಸಲೆಂಟ್ ಈಸ್ ಸೋಯಾ ಪ್ರೋಟೀನ್ ರಿಚ್. ಸೋಯಾ ಬದಲಿಗೆ ಸೊ ಅಂತ ಕೊಟ್ಟುಬಿಟ್ಟಿದ್ದಾರೆ, ಸೋಯಾ ಅದು. ಸೋಯಾ ಈಸ್ ಆ್ಯನ್ ಎಕ್ಸಲೆಂಟ್ ಪ್ರೋಟೀನ್ ರಿಚ್ ಫುಡ್ ಈಸ್ ದ ರೈಟ್ ಆನ್ಸರ್. ಸೋಯಾ ಈಸ್ ಆ್ಯನ್ ಎಕ್ಸಲೆಂಟ್ ಪ್ರೋಟೀನ್ ರಿಚ್ ಫುಡ್. ಇಲ್ಲಿ ನಮ್ಮ ಮಕ್ಕಳು 0 ತಗೊಂತ ಇದ್ದಾರೆ. ಬಿಡಿ ಸರ್, ಎರರೇ ಕಾಣಲ್ಲ ನಮ್ಮ ಕಣ್ಣಿಗೆ ಅಂತ. ನಿಜವಾಗಿಯೂ ನಿಮಗೆಲ್ಲ ನಮಗೂ ಕಾಣಲ್ಲ, ಯಾಕೆಂದರೆ ನಾವು ಮಾತಾಡುವಂಥ ಇಂಗ್ಲೀಷು ರಾಂಗ್ ಇದೆ ಅಂತ. ಹಾಗಿದ್ದರೆ ಬನ್ನಿ ನೋಡ್ತಾ ಹೋಗೋಣ. ಐ ಆಮ್ ಹ್ಯಾವಿಂಗ್ ಎ ಕ್ಲಾಸ್ ನಾವು. ನಾನು ನಿಮಗೆ ಈಗ ಹೇಳೋಗ್ತೀನಿ, ತಮ್ಮ ನನಗೆ ಕ್ಲಾಸ್ ಇದೆ ಅಂತ. ಹಾಗಾಗಿ ಕ್ಲಾಸ್ ಇದೆ ಅಂತೀನಿ, ಹಾಗಾಗಿ ಏನು ಬರಿಬೇಕು, ಐ ಹ್ಯಾವ್ ಅ ಕ್ಲಾಸ್ ನೌ ಇಸ್ ದ ರೈಟ್ ಆನ್ಸರ್. ಐ ಹ್ಯಾವ್, ಅದು ಐ ಆಮ್ ಹ್ಯಾವಿಂಗ್ ಅಲ್ಲ, ಐ ಹ್ಯಾವ್ ಅ ಕ್ಲಾಸ್ ನೌ ಅಂತ. ನೆಕ್ಸ್ಟು ಸೆಕೆಂಡ್ ಒನ್, ದಿಸ್ ಈಸ್ ಆ್ಯನ್ ಯೂನಿಕ್ ಐಲ್ಯಾಂಡ್ ಅಂತ ಇದೆ. ಇದು ತಪ್ಪು, ಯೂನಿಕ್ ಅಂತ ಇದೆ ಅಲ್ವಾ, ಹೌದಲ್ವಾ, ಇದೇ ಇಲ್ಲಿ ತಪ್ಪಾಗತ್ತೆ. ಹಾಗಾಗಿ ಎ ಯೂನಿಕ್ ಅನ್ನುವಂಥದ್ದು ಸರಿಯಾದ ಉತ್ತರ. ಎ. ವೇರ್ ಹಿ ಈಸ್ ನೌ ಅಂತ ಇದೆ, ಅದು ಈಸ್ ಈ ಕಡೆ, ಹಿ ಆ ಕಡೆ ಹೋಗಬೇಕು. ಪ್ರಶ್ನೆ ಕೇಳುವ ಸಮಯದಲ್ಲಿ ವರ್ಬು ಫಸ್ಟಿಗಿರಬೇಕು. ಹಾಗಾಗಿ ವೇರ್ ಈಸ್ ಹಿ ನೌ ಈಸ್ ದ ರೈಟ್ ಆನ್ಸರ್. ವೇರ್ ಈಸ್ ಹಿ ನೌ ಅನ್ನುವಂಥದ್ದು ಸರಿಯಾದ ಉತ್ತರ. ಲಾಸ್ಟ್ ಒನ್, ಐ ಹ್ಯಾವ್ ಅನದರ್ ಪೀಸ್ ಆಫ್ ವರ್ಕ್ ಟು ಯು ಅಂತ ಇದೆ. ಟು ಯು ಅನ್ನುವಂಥದ್ದೇ ತಪ್ಪು, ಅದು ಟು ತಪ್ಪು, ಫಾರ್ ಅಂತ ಬರಬೇಕು. ಐ ಹ್ಯಾವ್ ಅನದರ್ ಪೀಸ್ ಆಫ್ ವರ್ಕ್ ಫಾರ್ ಯು, ಡೋಂಟ್ ವರಿ ಅಂತ, ಆಯಿತಾ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಗ್ರಾಮರಿನ ಎಲ್ಲ ಲಿಂಕ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಒಂದೇ ಎಕ್ಸಾಂಪಲ್ನಿಂದ ಅಥವಾ ಬರೀ ಇದೇ ರೀತಿಯಾಗಿ ಹೇಳಿದ್ರಿಂದ ಉಪಯೋಗವಿಲ್ಲ. ಕೈಯಿಂದ ಬರೆದು ಬರವಣಿಗೆ ಮಾಡಿ ನಿಮಗೆ ನಾನು ತೋರಿಸಿದ್ದೇನೆ. ಆ ವಿಡಿಯೋಸ್ಗಳನ್ನು ನೋಡಿದರೆ ಯಾವುದೇ ಕಾರಣಕ್ಕೂ ತಾವುಗಳು ಮರೆಯುವುದಿಲ್ಲ. ಈಗ ನಾನು ಹೇಳುವಂಥದ್ದು ಇಲ್ಲಿ ಡೂ ಫಾರಮ್ ಇದೆ, ನಿಮಗೆ ಬರಲ್ಲ. 100% ನಾನೇ ಹೇಳ್ತೀನಿ. 100% ವಿದ್ಯಾರ್ಥಿಗಳಲ್ಲಿ 90%ಗೆ ಬರಲ್ಲ. WH ಫಾರಮ್ಮು ಬರಲ್ಲ, WH ಕ್ವಶನ್ ಟ್ಯಾಕ್ಸ್ ಅಂತೂ 5% ಬರಲ್ಲ. ಅಂದರೆ 95% ವಿದ್ಯಾರ್ಥಿಗಳಿಗೆ ಏನೇನು ಗೊತ್ತಿಲ್ಲ. ಹಾಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೂ ಫಾರಮ್ಸು, WH ಕ್ವಶನ್ ಟ್ಯಾಕ್ಸ್ ಕೊಟ್ಟಿರ್ತೀನಿ. ಸರ್ 5 ನಿಮಿಷ ಸ್ಪೆಂಡ್ ಮಾಡಿದರೆ ಎಕ್ಸಾಮಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ತೀರಾ, ಮಾಡಿ, ಆಯಿತಾ. ಧನ್ಯವಾದಗಳು. ಬನ್ನಿ, ಗಂಗಾ ಸಾ ದ ಕಿಂಗ್ ಇನ್ ಫ್ರಂಟ್ ಆಫ್ ಹಿಸ್ ಹಟ್ ಅಂತ ಇದೆ. ಸರಿಯಾದ ಉತ್ತರ ಡಿಡ್ ಗಂಗಾ ಸಿ ದ ಕಿಂಗ್. ನೋಡಿ, ಇನ್ ಫ್ರಂಟ್ ಆಫ್ ಹಿಸ್ ಹಟ್ ಕ್ವಶನ್ ಮಾರ್ಕ್ ಹಾಕಬೇಕು. ಎರಡನೇದು, ದಿ ಕಮಿಷನ್ ವಾಸ್ ಅಪಾಯಿಂಟೆಡ್ ಟು ಲುಕ್ ಇನ್ ಟು ದಿ ಮ್ಯಾಟರ್. ವೈ ವಾಸ್ ದಿ ಕಮಿಷನ್
ಅಪಾಯಿಂಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹಿ ನೆವರ್ ವೆಂಟ್ ಟು ಕಾಲೇಜ್ ಅಂತ ಇದೆ. ಕೊಟ್ಟಿರೋ ಸೆಂಟೆನ್ಸೇ ನೆಗೆಟಿವ್ನಲ್ಲಿದೆ, ಹಾಗಾಗಿ ಪಾಸಿಟಿವ್ನಲ್ಲಿ ಆನ್ಸರ್ ಬರಿತೀನಿ. ಡಿಡ್ ಹಿ ಈಸ್ ದ ರೈಟ್ ಆನ್ಸರ್. ಡಿಡ್ ಹಿ ಅನ್ನುವಂಥದ್ದು. ಕ್ವಶನ್ ನಂಬರು 4, ಮನಿ ಈಸ್ ಅವರ್ ಮ್ಯಾಡ್ನೆಸ್ ಅಂತ ಇದೆ. ಇದು ಪಾಸಿಟಿವ್ನಲ್ಲಿದೆ. ನೆಗೆಟಿವ್ ಸೆಂಟೆನ್ಸ್ ಮಾಡೋಣ. ಇಸಂಟ್ ಹಿ ಹೌದಾ? ತಪ್ಪು ಅಲ್ವಾ? ಇಸಂಟ್ ಇಟ್ ಅಂತ ಬರೀಬೇಕು. ಯಾಕೆ ಹೇಳಿ? ಅದು ಮನಿ ಆಯಿತಾ? ಮನುಷ್ಯ ಆಗಿದ್ದರೆ ಹೀ ಬರೀತಿದ್ವಿ, ಬಾಯ್ ಆಗಿದ್ದರೆ. ಬನ್ನಿ ಸರ್, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಡಿಬೇಟು, ಮ್ಯಾಡ್ ಆ್ಯಡ್ಸು, ಈ ಎಸ್ಸೆ ರೇಟಿಂಗ್ ಯಾವ ಸಮಯದಲ್ಲಿದೆ, ಬಹಳ ಈಸಿ ಇರುತ್ತೆ. ಒಂದು ಟೈಮು, ಒಂದು ಕಲ್ಚರಲ್ ಈವೆಂಟ್ಸನ್ನು ಕೊಟ್ಟಿದ್ದಾರೆ. ಬನ್ನಿ, ನೇಮ್ ದ ಈವೆಂಟ್ ದಟ್ ಸ್ಟಾರ್ಟ್ಸ್ ಅಟ್ 10. 10ವರೆಗೆ ಸ್ಟಾರ್ಟ್ ಆಗುವ ಈವೆಂಟ್ ಹೆಸರು ಏನು ಅಂತ ಕೇಳಿದ್ದಾರೆ. ಅದು 10ವರೆಗೆ ಸ್ಟಾರ್ಟ್ ಆಗುವ ಈವೆಂಟಿನ ಹೆಸರು ಡಿಬೇಟು, ಹೌದಲ್ವಾ? ಮ್ಯಾಡ್ ಆ್ಯಡ್ಸು ಎಷ್ಟು ಗಂಟೆಗಳ ಕಾಲ ನಡೆಯುತ್ತದೆ ಅಂತ ಸೆಕೆಂಡ್ ಕ್ವಶನ್ ಇದೆ. ಅದು 1 ಗಂಟೆ ಅಂತ ಬರೀಬೇಕು. ಇಲ್ಲಿ ಏನಂತ ಇದೆ? 12:30 to 1:30. ನೀವು ಹಂಗೆ ಬರೀತೀರ. ಹಂಗೆ ಬರೆದಾಗ 0 ಮಾರ್ಕ್ಸ್ ಕೊಡ್ತಾರೆ. 12:30 to 1:30 ಎಷ್ಟು ತಾಸಾಯಿತು ಅಂತ ಕೇಳ್ತಾ ಇರೋದು. 1 ತಾಸು ಅಂತ ಬರೀಬೇಕು. 1 hour. ವಾಟ್ ಈಸ್ ದ ಡ್ಯೂರೇಷನ್ ಅಂತ ಇದೆ. ಅಟ್ ವಾಟ್ ಟೈಮ್ ಡಸ್ ದಿ ಈವೆಂಟ್ ಎಸ್ಸೆ ಸ್ಟಾರ್ಟ್ ಆಗುತ್ತೆ ಅಂತ. ಅದು ಏನೂ ಇಲ್ಲ ಸರ್, ಭಾಳ ಈಸಿ, 3 ಗಂಟೆಗೆ ಅಂತ. ಇದು ನಾನು ಅಪ್ಲೋಡ್ ಮಾಡಿಕೊಟ್ಟಿದ್ನಲ್ವ, ಅದೇ ಬಂದಿದೆ. ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ವಾಟ್ ಈಸ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಇದೆ. ADJ ಅಂತ ಫಸ್ಟ್ ಲೈನಲ್ಲಿದೆ ನೋಡಿ. 3ನೇ ವರ್ಡು ADJ ಅಂದರೆ ಅಡ್ಜೆಕ್ಟಿವ್ ಅಂತ ಬರೀಬೇಕು ಎಕ್ಸಾಮಲ್ಲಿ. ಸೆಕೆಂಡ್ ಕ್ವಶನು ವಾಟ್ ಈಸ್ ದಿ ಅಡ್ವರ್ಬ್ ಅಂತ ಕೇಳಿದ್ದಾರೆ. ಬಹಳ ಈಸಿ ಕಣ್ರಿ, ಏನೇನು ಇಲ್ಲ ಕಣ್ರಿ. ನೀವು ಸ್ವಲ್ಪ ಕಲಿಬೇಕು ಆಯಿತಾ. ಶ್ಯಾಬಿಲಿ ಈಸ್ ದ ರೈಟ್ ಆನ್ಸರ್. ಶ್ಯಾಬಿಲಿ ಅನ್ನುವಂಥದ್ದು ಸರಿಯಾದ ಉತ್ತರ. ಸರ್, ಎಲ್ಲೆಲ್ಲಿಂದ ನೀವು ನೋಡಿ ಬರೀತೀರಾ ಅಂತ ತಾವುಗಳು ನನಗೆ ಕೇಳೋದಾದರೆ, ನಾನು ಎಲ್ಲೂ ಬೇರೆ ಕಡೆಯಿಂದ ಬರೀತಾ ಇಲ್ಲ. ತಾವುಗಳು ನೋಡ್ಬೋದು, ಲಾಸ್ಟಿಂದ 3rd ಲೈನಲ್ಲಿ ಲಾಸ್ಟ್ ವರ್ಡು ಶ್ಯಾಬಿಲಿ ಅಂತ ಇದೆ. ಅದು ನಿಮಗೆ ಅಡ್ವರ್ಬ್ ಅಂತ ಹೇಗೆ ಗೊತ್ತಾಯಿತು ಅಂದರೆ, ಸೆಕೆಂಡ್ ಲೈನಲ್ಲಿ ಲಾಸ್ಟಿಂದ ADV ಅಂತ ಅವರೇ ಕೊಟ್ಟಿದ್ದಾರೆ, ಅದೇ ಅಡ್ವರ್ಬು. ವಾಟ್ ಈಸ್ ದ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ಗಿವನ್ ವರ್ಡ್ ಅಂತ ಇದೆ. ಅದಕ್ಕೆ ಕಂಪ್ಯಾರಿಟಿವ್ ಅಂದರೆ ಶಾಬಿಯರ್ ಅಂತ. ಹೆಂಗೆ ಗೊತ್ತಾಯಿತು ಸರ್? ಎಲ್ಲೂ ಇಲ್ಲ ಶಾಬಿಯರ್ ನೋಡಿ. IER ಅಂತ ಇದೆಯಲ್ವಾ, ಈ ಫಸ್ಟ್ ವರ್ಡ್ ಶಾಬಿಗೆ IER ಅಂತ ಸೇರಿಸಿದರೆ ಕಂಪ್ಯಾರಿಟಿವ್ ಡಿಗ್ರಿ ಆಗುತ್ತೆ. ಕ್ಲಿಯರ್? ವೆರಿ ಗುಡ್. ಮತ್ತೇನಿದೆ ನೋಡಿ, ನಾನು ಅಪ್ಲೋಡ್ ಮಾಡಿಕೊಂಡಂಥ ಕ್ವಶನ್ ನಂಬರ್ 35 ಲೆಟರ್ ರೈಟಿಂಗ್ 4 ಲೆಟ್ರನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಸೇಮ್ ಲೆಟರ್ ಬಂದಿದೆ ಸರ್ ಇಲ್ಲೂ ಕೂಡ. ಇದೂ ಜಿಲ್ಲೆಗೂ ಇದೇ ಡಿಸ್ಟಿಕ್ಕಿಗೂ ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ. ಯಾಕಂದರೆ ದೇವರು ನಾವು ಒಳ್ಳೆಯದನ್ನು ಮಾಡಲಿಕ್ಕೆ ಬಯಸಿದವರಿಗೆ ಒಳ್ಳೆಯದನ್ನೇ ಮಾಡ್ತಾನೆ. ನೀವು ಕೂಡ ಯಾರ್ಯಾರು ವೀಕ್ ಇದ್ದಾರೋ ಆ ವಿದ್ಯಾರ್ಥಿಗಳಿಗೆ ನಮ್ಮ ವಿಡಿಯೋಸನ್ನು ಶೇರ್ ಮಾಡಿ. ಅವರು ನಿಮಗೋಸ್ಕರ ದೇವರಲ್ಲಿ ಎಕ್ಸಾಮ್ ಬರೀ ಟೈಮಲ್ಲೂ ನಿಮ್ಮನ್ನೇ ನೆನೆಸ್ತಾರೆ, ನನ್ನನ್ನಲ್ಲ. ಯಾಕಂದರೆ ಯು ಹೆಲ್ಪ್ಡ್ ಹಿಮ್ ಟು ಗೆಟ್ ಪಾಸಿಂಗ್ ಮಾರ್ಕ್ಸ್. ಯು ಹ್ಯಾವ್ ಗಿವನ್ ದ ರೈಟ್ ಸಜೆಷನ್, ಯು ಹ್ಯಾವ್ ಗಿವನ್ ದ ಡೈರೆಕ್ಷನ್. ನನ್ನ ಮಾತು ಕೇಳಿ, ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಬಯಸಿ. ನಾನಷ್ಟೇ ಅಂತಿದ್ದರೆ ನಾನು ಯಾಕ್ರಿ ವಿಡಿಯೋ ಮಾಡ್ತಿದ್ದೆ? ನನ್ನ ಹತ್ರ ಅಷ್ಟೇ ನಾಲೆಡ್ಜ್ ಇರೋದು, ಅರ್ಥ ಮಾಡ್ಕೊಳ್ಳಿ. ನೋಡಿ, ವಾಟರ್ ಸಪ್ಲೈ ಬಗ್ಗೆ ನಾನು ಲೆಟರ್ ರೈಟಿಂಗ್ ಮಾಡಿದ್ದೆ. 2 ದಿನ ಆಯಿತು ಅಪ್ಲೋಡ್ ಮಾಡಿ. 3 ದಿನ ಬೆಳಗ್ಗೆ 3 ಲೆಟರ್ ಅಪ್ಲೋಡ್ ಮಾಡಿದ್ದೆ. ಆ 3 ಲೆಟರ್ ಅಂತೂ ಯಾರಬ್ಬರಿ ಓಡ್ತಾಯಿದ್ದೆ, ಯಾಕಂದರೆ ಅವೇ ಎಕ್ಸಾಮಲ್ಲಿ ಬರ್ತಾಯಿದೆ ವಿತ್ ಕೀ ಆನ್ಸರು ಆಯಿತಾ. ಬನ್ನಿ ಯಾವ ರೀತಿಯಾಗಿ ಬರೀಬೇಕು ಅಂತ. ಅರ್ಜುನು ಡಾಕ್ಟ್ರು ಇಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. ಅರ್ಜುನಿಗೆ ಏನೂ ಆರಾಮಿಲ್ಲಂತೆ, ಪಾಪ ನೋಡೋಣ. ಅರ್ಜುನ್ ಬಂದು ಡಾಕ್ಟ್ರು ಶಾಪ್ ಮುಂದೆ ನಿಂತು ಡಾಕ್ಟ್ರಿಗೆ ಪರ್ಮಿಷನ್ ಕೇಳ್ತಾವನೆ. ಸೀಕಿಂಗ್ ಪರ್ಮಿಷನ್. ಮೇ ಐ ಕಮ್ ಇನ್ ಸರ್? ಆವಾಗ ಡಾಕ್ಟ್ರು ಪ್ಲೀಸ್ ಗೆಟ್ ಇನ್ ಅಂತಾರೆ. ಎನ್ಕ್ವೈರಿ ಮಾಡ್ತಾಯಿದ್ದಾರೆ, ತಮ್ಮ ಏನಾಗಿದೆ ನಿನಗೆ ಅಂತ. ಹೌದಲ್ವಾ? ವಾಟ್ ಆರ್ ಯು ಸಫರಿಂಗ್ ಫ್ರಮ್? ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ. ಅವಾಗ ಅರ್ಜುನ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಗಿಡ್ಡಿನೆಸ್ ಸರ್. ಯಾಕೋ ತಲೆ ಸುತ್ತುತ್ತಾ ಇದೆ ಸರ್, ಗಿಡ್ಡಿನೆಸ್, ಅಯ್ಯೋ ಅಂತ. ಡಾಕ್ಟರು ಫ್ರಮ್ ವೆನ್ ಆರ್ ಯು ಎಕ್ಸ್ಪೀರಿಯನ್ಸಿಂಗ್ ಇಟ್? ಯಾವತ್ತಿಂದ ಆಗ್ತಾಯಿದೆಯಪ್ಪ ಅಂತ. ಸರ್ ಫ್ರಮ್ 2 days ಅಂತ ಬರೀರಿ, ಮುಗೀತಾ. ಅವಾಗ ಟೇಕ್ ದೀಸ್ ಟ್ಯಾಬ್ಲೆಟ್ಸ್ ಟ್ವೈಸ್ ಎ ಡೇ ಆ್ಯಂಡ್ ಯು ವಿಲ್ ಬಿ ಫೈನ್. ತಗೊಳಪ್ಪ ಈ ಟ್ಯಾಬ್ಲೆಟ್ಸು, ಹೋಗಿ ನುಂಗು, ಆರಾಮಾಗ್ಬಿಡ್ತೀಯ, ನಡಿ ಅಂತಾರೆ. ಅವಾಗ ಪೇಷೆಂಟು ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ತಾನೆ. ಯಾಕಂದರೆ ಇಂಜೆಕ್ಷನ್ ಇಲ್ದಂಗೆ ಕಳಿಸಿದಾರಲ್ಲ, ಹಂಗಾಗಿ ಥ್ಯಾಂಕ್ ಯು ಅಂತ ಹೇಳ್ತಾವನೆ. ಕೊನೆಯದಾಗಿ ನೋಡೋಣ, ಭಾಳ ಈಸಿಯಾಗಿದೆ ಅಸೈನ್ಮೆಂಟು. ಅದು ಬರಲ್ಲ ಅಂದರೆ ಇದನ್ನು ಬರಿಬೋದು. ಅವಳು 4 ಲೈನ್ ಇದೆ, ಅದನ್ನು ಮೇಲೆ ಕೆಳಗಡೆ ಮಾಡಿ ಬರೆಯೋದು ಆಯಿತಾ. ಫಸ್ಟು ಟೀಚರ್ ಕೇಳ್ತಾರೆ, ಹ್ಯಾವ್ ಸಬ್ಮಿಟೆಡ್ ಅಸೈನ್ಮೆಂಟ್? ಆವಾಗ ಸ್ಟೂಡೆಂಟು ಎಸ್ ಐ ಸಬ್ಮಿಟೆಡ್ ಮೈ ಅಸೈನ್ಮೆಂಟ್ ಯೆಸ್ಟರ್ಡೇ. ಆಲ್ ರೈಟ್ ಐ ವಿಲ್ ಇವ್ಯಾಲ್ಯುಯೇಟ್ ಆ್ಯಂಡ್ ಹ್ಯಾಂಡ್ ಓವರ್ ಇಟ್ ಟುಮಾರೋ. ಥ್ಯಾಂಕ್ ಯು ಅಂತ ವಿದ್ಯಾರ್ಥಿ ಹೇಳ್ತಾನೆ. ಈ ರೀತಿಯಾಗಿ 4 ಲೈನನ್ನು ಮೇಲೆ ಕೆಳಗಡೆ ಮಾಡಿ ಬರೆದ್ರೆ 4 ಮಾರ್ಕ್ಸ್ ಸರ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ. ದಯವಿಟ್ಟು ವಿಡಿಯೋ ಚೆನ್ನಾಗಿ ಅನಿಸಿದರೆ ಒಂದು ಲೈಕ್ ಕೊಡಿ,
ಮರಿಬೇಡಿ ಸರ್. ವಿಡಿಯೋ 10,000 ಜನ ನೋಡ್ತಾ ಇದ್ದೀರಾ, ಆದರೆ ಲೈಕ್ ಬರ್ತಾ ಇರೋದು ಕೇವಲ 1,000 ಜನ. ಯಾಕೆ ಅನ್ನೋದು ಗೊತ್ತಿಲ್ಲ. ಅರ್ಥ ಆಗುವ ರೀತಿಯಲ್ಲಿ ಪಾಠ ಮಾಡ್ತಾಯಿದ್ದೀನಿ, ಅರ್ಥ ಆಗುವ ರೀತಿಯಲ್ಲಿ ಸ್ಲೋ ಆಗಿ ಹೋಗ್ತಾಯಿದ್ದೀನಿ. ನಿಮ್ಮ 20 ನಿಮಿಷಗಳ ಕಾಲ ನನಗೆ ಕೊಟ್ಟಿದ್ದೀರಲ್ವ, ಅದು ವ್ಯರ್ಥ ಹೋಗಲ್ಲ ಸರ್. ಇಟ್ ವೋಂಟ್ ಗೋ ವೇಸ್ಟ್. ಐ ಪ್ರಾಮಿಸ್ ಯು ಸೇಮ್ ಕ್ವಶನ್ಸ್ ವಿಲ್ ಅಪಿಯರ್ ಇನ್ ಎಕ್ಸಾಮ್. ಐ ಪ್ರಾಮಿಸ್ ಯು ನಾನು ಏನೇನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು ಅಂತ ಕೊಟ್ಟಿದ್ದೀನೋ ಎಲ್ಲದೂ ಬರುತ್ತೆ. ಐ ಪ್ರಾಮಿಸ್ ಯು ಗ್ರಾಮರ್ ಏನು ಮಾಡಿದ್ದೀನೋ ಅರ್ಥ ಆಗೋ ರೀತಿಯಲ್ಲಿ ಅದೇ ಎಕ್ಸಾಮಲ್ಲಿರುತ್ತೆ. ಧನ್ಯವಾದಗಳು. ಲೆಟ್ ರೈಟಿಂಗ್ 4 ಅಪ್ಲೋಡ್ ಮಾಡಿದ್ದೀನಿ, ಒಂದು ಫಿಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ದಯವಿಟ್ಟು ಎಕ್ಸಾಮ್ ಆದ ತಕ್ಷಣ ನಿಮ್ಮ ಜೊತೆ ಬಳಿ ಇರುವ ಬೇರೆ ಸಬ್ಜೆಕ್ಟಿನ ಕ್ವಶನ್ ಪೇಪರ್ ಕೂಡ ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ ಹೆಸರು ಆಯಿತಾ ಬರೆದು ಕಳಿಸಿದರೆ ಬಹಳ ಒಳ್ಳೆಯದಾಗತ್ತೆ. ಧನ್ಯವಾದಗಳು.